ಜೈಲಿನಲ್ಲಿ ಹದಗೆಟ್ಟ ನಟ ದರ್ಶನ್ ಆರೋಗ್ಯ ಸ್ಥಿತಿ. ಜೈಲಿನಲ್ಲಿರೋ ದರ್ಶನ್ಗೆ ಮಿತಿ ಮೀರಿದ ಬೆನ್ನು ನೋವು. ನಿಲ್ಲೋಕ್ಕೂ ಆಗ್ತಿಲ್ಲ, ಕೂರೋಕ್ಕೂ ಆಗ್ತಿಲ್ಲ. ದರ್ಶನ್ ನರಳಾಡುತ್ತಿದ್ದಾರೆ. ಬೆನ್ನು ನೋವಿನಿಂದ ರಾತ್ರಿ ನಿದ್ದೆ ಮಾಡದೆ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾರಂತೆ. ದರ್ಶನ್ಗೆ ಕುಳಿತುಕೊಳ್ಳಲು ಆಗದೆ ನಿಲ್ಲಲು ಆಗದ ಸ್ಥಿತಿ ಬಂದಿದೆ ಅಂತೆ. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ನುಂಗಿದ್ರೂ ಕಡಿಮೆ ಆಗ್ತಿಲ್ಲ ಬೆನ್ನು ನೋವು. ಬೆನ್ನು ನೋವಿಗೆ ದರ್ಶನ್ ಸರ್ಜರಿಗೆ ಒಳಗಾಗಲೇಬೇಕಿತ್ತು. ಆದರೆ ಬಳ್ಳಾರಿಯಲ್ಲಿ ಸರ್ಜರಿ ಬೇಡ ಎಂದಿರೋ ನಟ ದರ್ಶನ್ ವರ್ತನೆಯಿಂದ ಜೈಲಾಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ದರ್ಶನ್ ಆರೋಗ್ಯದ ಬಗ್ಗೆ ಜೈಲಾಧಿಕಾರಿಗಳಿಗೆ ಚಿಂತೆಯಾಗಿದೆ. ಬಳ್ಳಾರಿ ಜೈಲಲ್ಲಿರೋ ನಟ ದರ್ಶನ್ ಆರೋಗ್ಯ ಸ್ಥಿತಿಯಲ್ಲಿ ಏರುಪೇರಾಗ್ತಾ ಇದೆ. ನಟ ದರ್ಶನ್ ಅವರ ಆರೋಗ್ಯವು ಹದಗೆಡ್ತಾ ಇದೆ ಅಂತೆ. ಜೈಲಿನಲ್ಲಿ ಬೆನ್ನು ನೋವಿನಿಂದ ತುಂಬಾ ಬಳಲ್ತಿದ್ದಾರಂತೆ ನಟ ದರ್ಶನ್. ನಿಲ್ಲೋಕ್ಕೂ ಆಗ್ತಿಲ್ಲ ಅಂತೆ, ಕೂರೋಕ್ಕೂ ಆಗ್ತಿಲ್ಲ ಅಂತೆ. ನಟ ದರ್ಶನ್ಗೆ ಬೆನ್ನು ನೋವಿನಿಂದ ರಾತ್ರಿ ನಿದ್ದೆ ಮಾಡದೆ ದರ್ಶನ್ ಒದ್ದಾಡುತ್ತಿದ್ದಾರೆ. ಈ ಹಿಂದೆ ವಿಮ್ಸ್ ಆಸ್ಪತ್ರೆಯಿಂದ ವೈದ್ಯರು ತಪಾಸಣೆ ಮಾಡಿದ್ರು ದರ್ಶನ್ನ. ಆದ್ರೆ ದರ್ಶನ್ಗೆ ವಿಮ್ಸ್ ವೈದ್ಯರು ಸ್ಕ್ಯಾನ್ ಮಾಡಿಸಿ ಅಂತ ಸಲಹೆ ನೀಡಿದ್ರು. ಆದ್ರೆ ನಟ ದರ್ಶನ್ ಬೇಡ, ನಾನು ಬೆಂಗಳೂರಿಗೆ ಹೋದ್ಮೇಲೆ ಸ್ಕ್ಯಾನ್ ಮಾಡಿಸ್ತೇನೆ ಅಂದಿದ್ರು. ಹಾಗಾಗಿ ವೈದ್ಯರು 10 ಟ್ಯಾಬ್ಲೆಟ್ಗಳನ್ನ ನೀಡಿದ್ರು ದರ್ಶನ್ಗೆ. 10 ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ನೀಡಿದ್ರು ದರ್ಶನ್ಗೆ. ಆದ್ರೆ ಯಾವ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ನುಂಗಿದ್ರು ದರ್ಶನ್ಗೆ ಕಡಿಮೆ ಆಗ್ತಿಲ್ಲ ಅಂತೆ ಬೆನ್ನು ನೋವಿಗೆ ದರ್ಶನ್ ಸರ್ಜರಿಗೆ ಒಳಗಾಗಲೇಬೇಕಿತ್ತು. ಆದ್ರೆ ದರ್ಶನ್ ಹಠದಿಂದ ಸರ್ಜರಿ ಬೇಡ ಎಂತಿದ್ರು. ನಟ ದರ್ಶನ್ ವರ್ತನೆಯಿಂದ ಜೈಲಾಧಿಕಾರಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ. ದರ್ಶನ್ ಆರೋಗ್ಯದ ಬಗ್ಗೆ ಜೈಲಾಧಿಕಾರಿಗಳಿಗೆ ಚಿಂತೆ ಹುಟ್ಟಿದೆ. ಅಷ್ಟರಲ್ಲೂ ಈಗ ಕೇಸ್ ಎದುರಿಸುತ್ತಿರುವ ನಟ ದರ್ಶನ್ ಇಂದು ಜೈಲಿನಲ್ಲಿ ಬೇಲ್ ಸಿಗುತ್ತಾ ಅಂತ ಕಾದ್ ನೋಡ್ತಾ ಇದ್ದಾರೆ. ನಟ ದರ್ಶನ್ ಅವರ ಒಂದು ವಿಚಾರಣೆ ಇಂದು 57ನೇ CCH ಕೋರ್ಟ್ನಲ್ಲಿ ನಡೀತಾ ಇದೆ. ಮಧ್ಯಾಹ್ನ 12:30ಕ್ಕೆ CV ನಾಗೇಶ್, ದರ್ಶನ್ ಪರ ಹಿರಿಯ ವಕೀಲರಾದಂತಹ CV ನಾಗೇಶ್ ಅವರು ದರ್ಶನ್ ಪರವಾಗಿ ಈಗಾಗಲೇ ವಾದ ಮಂಡಿಸಲು ರೆಡಿಯಾಗಿ ಕೂತಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ದರ್ಶನ್ ವಿಚಾರಣೆ ನಡೆಯಲಿದೆ. ಬೆನ್ನು ನೋವಿನ ಮಧ್ಯೆಯೂ ಈಗ ದರ್ಶನ್ ವಿಚಾರಣೆಗೊಳಗಾಗಿದ್ದಾರೆ. ಇಂದು ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ದರ್ಶನ್ ವಿಚಾರಣೆ ಇದೆ.